ಕನಸಿನ ಕರ್ನಾಟಕವನ್ನು ನಾವು ಸಿನಿಮಾ ಮೂಲಕ ಕಟ್ಬೋದು ಅನ್ನೋದಾಯ್ತು ಅಂತ ಹೇಳಿದ್ರೆ ನನಗೆ ಅನ್ಸೋದು ಯಾವಾಗಲೂ ಸಿನಿಮಾ ಇಸ್ ಅ ವೆರಿ ಪವರ್ಫುಲ್ ಮೀಡಿಯಂ. ನಾವು ಅದ್ಭುತವಾದಂಥ ಕಥೆಗಳನ್ನ ಹೇಳ್ಬೋದು. ಒಂದು ಕಥೆಯ ಮೂಲಕ ನಾವು ಜನರನ್ನ ಬಹಳ ದೊಡ್ಡ ಮಟ್ಟಿಗೆ ಮೋಟಿವೇಟ್ ಮಾಡ್ಬೋದು ಆ್ಯಂಡ್ ಒಂದು ಒಳ್ಳೆಯ ನಾಡನ್ನ ಕಟ್ಬೋದು. ಈಗ ನಾವು ಕತೆ ಯಾವ ರೀತಿ ಹೇಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾವು ರಾಮರಾಜ್ಯವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ನಾವು ರಾಮ್ನಲ್ಲಿ ಕಾಣುವಂಥ ಗುಣ ಏನು ಅಂತ ಹೇಳಿದ್ರೆ ಮರ್ಯಾದಾ ಪುರುಷೋತ್ತಮನ ಗುಣ. ನಾವು ಅದನ್ನು ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತೀವಿ. ಬಟ್ ಆದರೆ ನಾವು ಸಮಾಜದಲ್ಲಿ ಜಗಳ ಮಾಡೋ ಪುರುಷೋತ್ತಮರನ್ನೇ ಜಾಸ್ತಿ ನೋಡ್ತೀವಿ. ಸೊ ಹಾಗಾಗಿ ನಾವು ಆ ಜಗಳಗಳನ್ನು ಹೋಗ್ಲಾಡಿಸುವಂಥ ಕತೆಗಳನ್ನು ನಾವು ಹೇಳಬೇಕು. ಎಲ್ಲರೂ ಕೂಡ ಅನ್ಯೋನ್ಯವಾಗಿ ಬಾಳುವಂಥ ಕತೆಗಳನ್ನು ಹೇಳುವಂಥ ಒಂದು ಪ್ರಯತ್ನವನ್ನು ನಾವು ಸಿನಿಮಾ ಇಂಡಸ್ಟ್ರಿಯಿಂದ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಆ್ಯಂಡ್ ಅದು ಮುಂದುವರಿಯುತ್ತೆ. ಆ್ಯಂಡ್ ಸಿನಿಮಾ ಇಂಡಸ್ಟ್ರಿ ಆ ಒಂದು ಕೊಡುಗೆಯಿಂದ ಖಂಡಿತವಾಗ್ಲೂ ಐ ಥಿಂಕ್ ನಾವು ನಮ್ಮ ಒಂದು ನಾಡನ್ನು ಕೂಡ ನಾವು ಯಾವ ರೀತಿ ನೋಡೋದಕ್ಕೆ ಬಯಸ್ತೀವಿ ಅಂದರೆ ಕನ್ನಡಿಗರು ಹೇಗಿರಬೇಕು, ಕನ್ನಡತನ ಹೇಗಿರಬೇಕು, ಕನ್ನಡ ನಾಡು ಹೇಗಿರಬೇಕು ಅನ್ನೋ ಒಂದು ಆಲೋಚನೆ ಇದೆಯಲ್ಲ, ಅದನ್ನು ಹೇಳೋವಂಥ ಒಂದು ಪ್ರಯತ್ನ, ಅದನ್ನು ಹೇಳೋವಂಥ ಒಂದು ರೆಸ್ಪಾನ್ಸಿಬಿಲಿಟಿ ಅದು ನಮ್ಮ ಮೇಲಿದೆ ಆ್ಯಂಡ್ ಅದರ ಒಂದು ಸಾಮರ್ಥ್ಯ ಕೂಡ ನಮ್ಮಲ್ಲಿದೆ. ಸೊ ಹಾಗಾಗಿ ನಮಗೆ ಸಾರಿ ಹಾಗಾಗಿ ನಾವು ಕನಸಿನ ಕರ್ನಾಟಕವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ನನಗೆ ಮುಖ್ಯವಾಗಿ ಅನಿಸೋದು ಯಾವಾಗಲೂ ಎಲ್ಲರೂ ಅನ್ಯೋನ್ಯವಾಗಿ ಬಾಳುವಂಥ ಒಂದು ನಾಡು ಆ್ಯಂಡ್ ಎಲ್ಲರೂ ಸಂತೋಷವಾಗಿರುವಂಥ ಒಂದು ನಾಡು, ಒಬ್ರಿಗೊಬ್ಬರು ರೆಸ್ಪೆಕ್ಟ್ ಕೊಡುವಂಥ ನಾಡು, ಹೆಣ್ಮಕ್ಳು ಗೌರವವಾಗಿ ಧೈರ್ಯವಾಗಿ ಹೋಗಿ ಕೆಲಸ ಮಾಡುವಂಥ ಒಂದು ನಾಡು ಆ್ಯಂಡ್ ಗಂಡು ಮಕ್ಕಳಿಗೆ ಯಾರಿಗೇ ಆಗಿರಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಗುವಂಥ ನಾಡು ಆ್ಯಂಡ್ ಡಿಗ್ನಿಟಿ ಆಫ್ ಲೇಬರ್ ಇರುವಂಥ ಒಂದು ನಾಡು. ಆ್ಯಂಡ್ ನಮ್ಮ ಕನಸುಗಳು ಏನೇನಿದೆ ಅದನ್ನು ಸಾಕಾರಗೊಳಿಸುವಂಥ ಒಂದು ಸೌಕರ್ಯಗಳು, ಇನ್ಫ್ರಾಸ್ಟ್ರಕ್ಚರ್ಗಳು ಅದನ್ನು ನಾವು ಕಲ್ಪಿಸ್ಕೊಂಡ್ರೆ ಅದಕ್ಕಿಂತ ಬ್ಯೂಟಿಫುಲ್ ಲ್ಯಾಂಡ್ ಇಲ್ಲ. ಆ್ಯಂಡ್ ಆಲ್ರೆಡಿ ನಮ್ಮ ನಾಡು ಭಾಳ ಸಮೃದ್ಧವಾಗಿರುವಂಥ ಒಂದು ನಾಡು ಆ್ಯಂಡ್ ಅದನ್ನು ನಾವು ಗೌರವಿಸೋಣ, ಅದನ್ನು ನಾವು ಅಂದರೆ ಲೆಟ್ಸ್ ಬಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಸರ್, ನೀವು ಯಾವುದೇ ಗಾಡ್ ಫಾದರ್ ಇಲ್ಲದೆ ಇಂಡಸ್ಟ್ರಿಗೆ ಬಂದವರು, ಇವಾಗ ಬರೋ ಯಂಗ್ ಜನ್ರೇಷನ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ನಿಮ್ಮ ಕನಸಿನ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ. ಅಂದರೆ ನಾವು ಯಾವತ್ತೂ ಕೂಡ ಕನಸನ್ನು ಕಾಣೋದಕ್ಕೆ ಒಂದು ಲಿಮಿಟ್ನ ಹಾಕ್ಕೊಳ್ಬಾರ್ದು. ಆ್ಯಂಡ್ ನಾವು ಕನಸನ್ನು ಕಂಡಿರ್ತೀವಿ ಅದು ತುಂಬ ಆನೆಸ್ಟಾಗಿ ತುಂಬ ಪ್ಯೂರ್ ಆಗಿರುತ್ತೆ. ಆ ಯಾವ ಕನಸನ್ನು ಕಂಡಿರ್ತೀವಿ ಅದನ್ನು ಈಡೇರಿಸೋವಂಥ ಒಂದು ಸಾಮರ್ಥ್ಯತೆಯನ್ನು ನಾವು ಬೆಳೆಸ್ಕೊಳ್ತಾ ಹೋದರೆ ಆಟೋಮ್ಯಾಟಿಕಲಿ ವಿ ಕ್ಯಾನ್ ಡೂ miracles and big changes. So it's a long process and we should take it step by step. ಆ್ಯಂಡ್ ಮುಖ್ಯವಾಗಿ ಹಿರಿಯರಿಗೆ ಗೌರವ ಕೊಡೋದಾಗಿರಲಿ ಅಥವಾ ಇನ್ನೊಬ್ಬರ ಜೊತೆಗೆ ರೆಸ್ಪೆಕ್ಟ್ಫುಲ್ಲಾಗಿ ನಡ್ಕೊಳ್ಳೋದು ಬಹಳ ಮುಖ್ಯವಾಗಿರುವಂಥ ಒಂದು ವಿಷಯ. ಸೊ ಹಾಗಾಗಿ ಐ ಥಿಂಕ್ ಆಲ್ ದಿ ಯಂಗ್ಸ್ಟರ್ಸ್ ಐಡ್ ಲೈಕ್ ಟು ಸೇ ಓನ್ಲಿ ದ್ಯಾಟ್. ರಿಪಬ್ಲಿಕ್ ಕನ್ನಡ ಒಂದು ವರ್ಷವನ್ನು ಪೂರೈಸ್ತಿದೆ. ಈ ಸಮಯದಲ್ಲಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಆ್ಯಕ್ಚುಲಿ ಒಂದು ವರ್ಷ ಆಗೋಯ್ತಾ ಅಂತ ನನಗೆ ನಂಬಕ್ಕೆ ಆಗ್ತಾಯಿಲ್ಲ. ಬಿಕಾಸ್ ನಾನು ಯಾವಾಗಲೂ ರೆಗ್ಯುಲರಾಗಿ ಫಾಲೋ ಮಾಡ್ತೀನಿ ಆ್ಯಂಡ್ ನಮ್ಮ ನಾಡನ್ನು ಕಟ್ಟುವಂಥ ಒಂದು ಅದ್ಭುತವಾದಂಥ ಈ ಒಂದು ಪ್ರಕ್ರಿಯೆಯಲ್ಲಿ ರಿಪಬ್ಲಿಕ್ ಇಸ್ ಡೂಯಿಂಗ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಐ ಥಿಂಕ್ ನೀವು ಯಾವಾಗಲೂ ಕೂಡ ಜನಪರ ದನಿಯಾಗಿ ನಿಂತಿದ್ದೀರಾ ಆ್ಯಂಡ್ ಜನಪರ ಯೋಜನೆಗಳಲ್ಲಿ ನೀವು ಕೂಡ ತುಂಬ ಆ್ಯಕ್ಟಿವ್ ಆಗಿ ಇನಿಷಿಯೇಟಿವ್ಗಳನ್ನ ತೊಗೊಳ್ತೀರಾ. ಅದನ್ನು ನೋಡಿದಾಗ ನನಗೆ ತುಂಬ ಸಂತೋಷ ಆಗುತ್ತೆ. ಆ್ಯಂಡ್ ನಿಮ್ಮ ಈ ಒಂದು ಇನಿಷಿಯೇಟಿವ್, ನಿಮ್ಮ ಈ ಒಂದು ಪ್ರಾಸೆಸ್ ಜರ್ನಿ ಹಾಗೆ ಮುಂದುವರಿಲಿ. ಇದು ಫಸ್ಟ್ ಇಯರ್ ಆ್ಯನಿವರ್ಸರಿ, ಇದು ಹಿಂಗೆ 1000ವರೆಗೂ ಹೋಗಲಿ, ಇನ್ನೂ ಮುಂದುವರಿಲಿ ಅಂತ ಆಶಿಸ್ತೀನಿ ನಾನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕನಸಿನ ಕರ್ನಾಟಕವನ್ನು ನಾವು ಸಿನಿಮಾ ಮೂಲಕ ಕಟ್ಬೋದು ಅನ್ನೋದಾಯಿತು ಅಂತ ಹೇಳಿದ್ರೆ ನನಗೆ ಅನ್ಸೋದು ಯಾವಾಗಲೂ ಸಿನಿಮಾ ಇಸ್ ಅ ವೆರಿ ಪವರ್ಫುಲ್ ಮೀಡಿಯಂ. ನಾವು ಅದ್ಭುತವಾದಂಥ ಕತೆಗಳನ್ನ ಹೇಳ್ಬೋದು. ಒಂದು ಕಥೆಯ ಮೂಲಕ ನಾವು ಜನರನ್ನ ಬಹಳ ದೊಡ್ಡ ಮಟ್ಟಿಗೆ ಮೋಟಿವೇಟ್ ಮಾಡ್ಬೋದು ಆ್ಯಂಡ್ ಒಂದು ಒಳ್ಳೆಯ ನಾಡನ್ನ ಕಟ್ಬೋದು. ಈಗ ನಾವು ಕತೆ ಯಾವ ರೀತಿ ಹೇಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾವು ರಾಮರಾಜ್ಯವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ನಾವು ರಾಮ್ನಲ್ಲಿ ಕಾಣುವಂಥ ಗುಣ ಏನು ಅಂತ ಹೇಳಿದ್ರೆ ಮರ್ಯಾದಾ ಪುರುಷೋತ್ತಮನ ಗುಣ. ನಾವು ಅದನ್ನು ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತೀವಿ. ಬಟ್ ಆದರೆ ನಾವು ಸಮಾಜದಲ್ಲಿ ಜಗಳ ಮಾಡೋ ಪುರುಷೋತ್ತಮರನ್ನೇ ಜಾಸ್ತಿ ನೋಡ್ತೀವಿ. ಸೊ ಹಾಗಾಗಿ ನಾವು ಆ ಜಗಳಗಳನ್ನು ಹೋಗ್ಲಾಡಿಸುವಂಥ ಕತೆಗಳನ್ನು ನಾವು ಹೇಳಬೇಕು. ಎಲ್ಲರೂ ಕೂಡ ಅನ್ಯೋನ್ಯವಾಗಿ ಬಾಳುವಂಥ ಕತೆಗಳನ್ನು ಹೇಳೋವಂಥ ಒಂದು ಪ್ರಯತ್ನವನ್ನು ನಾವು ಸಿನಿಮಾ ಇಂಡಸ್ಟ್ರಿಯಿಂದ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಆ್ಯಂಡ್ ಅದು ಮುಂದುವರಿಯುತ್ತೆ. ಆ್ಯಂಡ್ ಸಿನಿಮಾ ಇಂಡಸ್ಟ್ರಿ ಆ ಒಂದು ಕೊಡುಗೆಯಿಂದ ಖಂಡಿತವಾಗ್ಲೂ ಐ ಥಿಂಕ್ ನಾವು ನಮ್ಮ ಒಂದು ನಾಡನ್ನು ಕೂಡ ನಾವು ಯಾವ ರೀತಿ ನೋಡೋದಕ್ಕೆ ಬಯಸ್ತೀವಿ ಅಂದರೆ ಕನ್ನಡಿಗರು ಹೇಗಿರಬೇಕು, ಕನ್ನಡತನ ಹೇಗಿರಬೇಕು, ಕನ್ನಡ ನಾಡು ಹೇಗಿರಬೇಕು ಅನ್ನೋ ಒಂದು ಆಲೋಚನೆ ಇದೆಯಲ್ಲ, ಅದನ್ನು ಹೇಳೋವಂಥ ಒಂದು ಪ್ರಯತ್ನ, ಅದನ್ನು ಹೇಳೋವಂಥ ಒಂದು ರೆಸ್ಪಾನ್ಸಿಬಿಲಿಟಿ ಅದು ನಮ್ಮ ಮೇಲಿದೆ ಆ್ಯಂಡ್ ಅದರ ಒಂದು ಸಾಮರ್ಥ್ಯ ಕೂಡ ನಮ್ಮಲ್ಲಿದೆ. ಸೊ ಹಾಗಾಗಿ ನಮಗೆ ಹಾಗಾಗಿ ನಾವು ಕನಸಿನ ಕರ್ನಾಟಕವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ನನಗೆ ಮುಖ್ಯವಾಗಿ ಅನಿಸೋದು ಯಾವಾಗಲೂ ಎಲ್ಲರೂ ಅನ್ಯೋನ್ಯವಾಗಿ ಬಾಳುವಂಥ ಒಂದು ನಾಡು ಆ್ಯಂಡ್ ಎಲ್ಲರೂ ಸಂತೋಷವಾಗಿರುವಂಥ ಒಂದು ನಾಡು, ಒಬ್ರಿಗೊಬ್ಬರು ರೆಸ್ಪೆಕ್ಟ್ ಕೊಡುವಂಥ ನಾಡು, ಹೆಣ್ಮಕ್ಳು ಗೌರವವಾಗಿ ಧೈರ್ಯವಾಗಿ ಹೋಗಿ ಕೆಲಸ ಮಾಡುವಂಥ ಒಂದು ನಾಡು ಆ್ಯಂಡ್ ಗಂಡು ಮಕ್ಕಳಿಗೆ
ಯಾರಿಗೇ ಆಗಿರಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಗುವಂಥ ನಾಡು ಆ್ಯಂಡ್ ಡಿಗ್ನಿಟಿ ಆಫ್ ಲೇಬರ್ ಇರೋವಂಥ ಒಂದು ನಾಡು. ಆ್ಯಂಡ್ ನಮ್ಮ ಕನಸುಗಳು ಏನೇನಿದೆ ಅದನ್ನು ಸಾಕಾರಗೊಳಿಸುವಂಥ ಒಂದು ಸೌಕರ್ಯಗಳು, ಇನ್ಫ್ರಾಸ್ಟ್ರಕ್ಚರ್ಗಳು ಅದನ್ನು ನಾವು ಕಲ್ಪಿಸ್ಕೊಂಡ್ರೆ ಅದಕ್ಕಿಂತ ಬ್ಯೂಟಿಫುಲ್ ಲ್ಯಾಂಡ್ ಇಲ್ಲ. ಆ್ಯಂಡ್ ಆಲ್ರೆಡಿ ನಮ್ಮ ನಾಡು ಬಹಳ ಸಮೃದ್ಧವಾಗಿರುವಂಥ ಒಂದು ನಾಡು ಆ್ಯಂಡ್ ಅದನ್ನು ನಾವು ಗೌರವಿಸೋಣ. ಅದನ್ನು ನಾವು ಅಂದರೆ ಲೆಟ್ಸ್ ಬಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಸರ್, ನೀವು ಯಾವುದೇ ಗಾಡ್ ಫಾದರ್ ಇಲ್ಲದೆ ಇಂಡಸ್ಟ್ರಿಗೆ ಬಂದವರು, ಇವಾಗ ಬರೋ ಯಂಗ್ ಜನ್ರೇಷನ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ನಿಮ್ಮ ಕನಸಿನ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ. ಅಂದರೆ ನಾವು ಯಾವತ್ತೂ ಕೂಡ ಕನಸನ್ನು ಕಾಣೋದಕ್ಕೆ ಒಂದು ಲಿಮಿಟ್ನ ಹಾಕ್ಕೊಳ್ಬಾರ್ದು. ಆ್ಯಂಡ್ ನಾವು ಕನಸನ್ನು ಕಂಡಿರ್ತೀವಿ ಅದು ತುಂಬ ಆನೆಸ್ಟಾಗಿ ತುಂಬ ಪ್ಯೂರ್ ಆಗಿರುತ್ತೆ. ಆ ಯಾವ ಕನಸನ್ನು ಕಂಡಿರ್ತೀವಿ ಅದನ್ನು ಈಡೇರಿಸೋವಂಥ ಒಂದು ಸಾಮರ್ಥ್ಯತೆಯನ್ನು ನಾವು ಬೆಳೆಸ್ಕೊಳ್ತಾ ಹೋದರೆ ಆಟೋಮ್ಯಾಟಿಕಲಿ ವಿ ಕ್ಯಾನ್ ಡೂ ಮಿರಕಲ್ಸ್ ಆ್ಯಂಡ್ ಬಿಗ್ ಚೇಂಜಸ್. ಸೊ ಇಟ್ಸ್ ಅ ಲಾಂಗ್ ಪ್ರಾಸೆಸ್ ಆ್ಯಂಡ್ ಲೆಟ್ಸ್ ಆಲ್ವೇಸ್ ವಿ ಶುಡ್ ಟೇಕ್ ಇಟ್ ಸ್ಟೆಪ್ ಬೈ ಸ್ಟೆಪ್. ಆ್ಯಂಡ್ ಮುಖ್ಯವಾಗಿ ಹಿರಿಯರಿಗೆ ಗೌರವ ಕೊಡೋದಾಗಿರಲಿ ಅಥವಾ ಇನ್ನೊಬ್ಬರ ಜೊತೆಗೆ ರೆಸ್ಪೆಕ್ಟ್ಫುಲ್ಲಾಗಿ ನಡ್ಕೊಳ್ಳೋದು ಬಹಳ ಮುಖ್ಯವಾಗಿರುವಂಥ ಒಂದು ವಿಷಯ. ಸೊ ಹಾಗಾಗಿ ಐ ಥಿಂಕ್ ಆಲ್ ದಿ ಯಂಗ್ಸ್ಟರ್ಸ್ ಐಡ್ ಲೈಕ್ ಟು ಸೇ ಓನ್ಲಿ ದ್ಯಾಟ್. ರಿಪಬ್ಲಿಕ್ ಕನ್ನಡ ಒಂದು ವರ್ಷವನ್ನು ಪೂರೈಸ್ತಿದೆ. ಈ ಸಮಯದಲ್ಲಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಆ್ಯಕ್ಚುಲಿ ಒಂದು ವರ್ಷ ಆಗೋಯ್ತಾ ಅಂತ ನನಗೆ ನಂಬಿಕೆ ಆಗ್ತಾಯಿಲ್ಲ. ಬಿಕಾಸ್ ನಾನು ಯಾವಾಗಲೂ ರೆಗ್ಯುಲರಾಗಿ ಫಾಲೋ ಮಾಡ್ತೀನಿ. ಆ್ಯಂಡ್ ನಮ್ಮ ನಾಡನ್ನು ಕಟ್ಟುವಂಥ ಒಂದು ಅದ್ಭುತವಾದಂಥ ಈ ಒಂದು ಪ್ರಕ್ರಿಯೆಯಲ್ಲಿ ರಿಪಬ್ಲಿಕ್ ಇಸ್ ಡೂಯಿಂಗ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಐ ಥಿಂಕ್ ನೀವು ಯಾವಾಗಲೂ ಕೂಡ ಜನಪರ ದನಿಯಾಗಿ ನಿಂತಿದ್ದೀರಾ. ಆ್ಯಂಡ್ ಜನಪರ ಯೋಜನೆಗಳಲ್ಲಿ ನೀವು ಕೂಡ ತುಂಬ ಆ್ಯಕ್ಟಿವ್ ಆಗಿ ಇನಿಷಿಯೇಟಿವ್ಗಳನ್ನ ತೊಗೊಳ್ತೀರಾ. ಅದನ್ನು ನೋಡಿದಾಗ ನನಗೆ ತುಂಬ ಸಂತೋಷ ಆಗುತ್ತೆ. ಆ್ಯಂಡ್ ನಿಮ್ಮ ಈ ಒಂದು ಇನಿಷಿಯೇಟಿವ್, ನಿಮ್ಮ ಈ ಒಂದು ಪ್ರಾಸೆಸ್ ಜರ್ನಿ ಹಾಗೆ ಮುಂದುವರಿಲಿ. ಇದು ಫಸ್ಟ್ ಇಯರ್ ಆ್ಯನಿವರ್ಸರಿ, ಇದು ಹಿಂಗೆ 1000ವರೆಗೂ ಹೋಗಲಿ, ಇನ್ನೂ ಮುಂದುವರಿಲಿ ಅಂತ ಆಶಿಸ್ತೀನಿ ನಾನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕನಸಿನ ಕರ್ನಾಟಕವನ್ನು ನಾವು ಸಿನಿಮಾ ಮೂಲಕ ಕಟ್ಬೋದು ಅನ್ನೋದಾಯಿತು ಅಂತ ಹೇಳಿದ್ರೆ ನನಗೆ ಅನ್ಸೋದು ಯಾವಾಗಲೂ ಸಿನಿಮಾ ಇಸ್ ಅ ವೆರಿ ಪವರ್ಫುಲ್ ಮೀಡಿಯಮ್. ನಾವು ಅದ್ಭುತವಾದಂಥ ಕಥೆಗಳನ್ನ ಹೇಳ್ಬೋದು. ಒಂದು ಕಥೆಯ ಮೂಲಕ ನಾವು ಜನರನ್ನ ಬಹಳ ದೊಡ್ಡ ಮಟ್ಟಿಗೆ ಮೋಟಿವೇಟ್ ಮಾಡ್ಬೋದು ಆ್ಯಂಡ್ ಒಂದು ಒಳ್ಳೆಯ ನಾಡನ್ನು ಕಟ್ಬೋದು. ಈಗ ನಾವು ಕತೆ ಯಾವ ರೀತಿ ಹೇಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾವು ರಾಮರಾಜ್ಯವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ನಾವು ರಾಮನಲ್ಲಿ ಕಾಣುವಂಥ ಗುಣ ಏನು ಅಂತ ಹೇಳಿದ್ರೆ ಮರ್ಯಾದಾ ಪುರುಷೋತ್ತಮನ ಗುಣ. ನಾವು ಅದನ್ನು ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತೀವಿ. ಬಟ್ ಆದರೆ ನಾವು ಸಮಾಜದಲ್ಲಿ ಜಗಳ ಮಾಡೋ ಪುರುಷೋತ್ತಮರನ್ನೇ ಜಾಸ್ತಿ ನೋಡ್ತೀವಿ. ಸೊ ಹಾಗಾಗಿ ನಾವು ಆ ಜಗಳಗಳನ್ನು ಹೋಗ್ಲಾಡಿಸೋವಂಥ ಕತೆಗಳನ್ನು ನಾವು ಹೇಳಬೇಕು. ಎಲ್ಲರೂ ಕೂಡ ಅನ್ಯೋನ್ಯವಾಗಿ ಬಾಳುವಂಥ ಕತೆಗಳನ್ನು ಹೇಳೋವಂಥ ಒಂದು ಪ್ರಯತ್ನವನ್ನು ನಾವು ಸಿನಿಮಾ ಇಂಡಸ್ಟ್ರಿಯಿಂದ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಆ್ಯಂಡ್ ಅದು ಮುಂದುವರಿಯುತ್ತೆ. ಆ್ಯಂಡ್ ಸಿನಿಮಾ ಇಂಡಸ್ಟ್ರಿ ಆ ಒಂದು ಕೊಡುಗೆಯಿಂದ ಖಂಡಿತವಾಗ್ಲೂ ಐ ಥಿಂಕ್ ನಾವು ನಮ್ಮ ಒಂದು ನಾಡನ್ನು ಕೂಡ ನಾವು ಯಾವ ರೀತಿ ನೋಡೋದಕ್ಕೆ ಬಯಸ್ತೀವಿ ಅಂದರೆ ಕನ್ನಡಿಗರು ಹೇಗಿರಬೇಕು, ಕನ್ನಡತನ ಹೇಗಿರಬೇಕು, ಕನ್ನಡ ನಾಡು ಹೇಗಿರಬೇಕು ಅನ್ನೋ ಒಂದು ಆಲೋಚನೆ ಇದೆಯಲ್ಲ, ಅದನ್ನು ಹೇಳೋವಂಥ ಒಂದು ಪ್ರಯತ್ನ, ಅದನ್ನು ಹೇಳೋವಂಥ ಒಂದು ರೆಸ್ಪಾನ್ಸಿಬಿಲಿಟಿ ಅದು ನಮ್ಮ ಮೇಲಿದೆ. ಆ್ಯಂಡ್ ಅದರ ಒಂದು ಸಾಮರ್ಥ್ಯ ಕೂಡ ನಮ್ಮಲ್ಲಿದೆ. ಸೊ ಹಾಗಾಗಿ ನಮಗೆ ಹಾಗಾಗಿ ನಾವು ಕನಸಿನ ಕರ್ನಾಟಕವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ನನಗೆ ಮುಖ್ಯವಾಗಿ ಅನಿಸೋದು ಯಾವಾಗಲೂ ಎಲ್ಲರೂ ಅನ್ಯೋನ್ಯವಾಗಿ ಬಾಳುವಂಥ ಒಂದು ನಾಡು ಆ್ಯಂಡ್ ಎಲ್ಲರೂ ಸಂತೋಷವಾಗಿರುವಂಥ ಒಂದು ನಾಡು, ಒಬ್ರಿಗೊಬ್ಬರು ರೆಸ್ಪೆಕ್ಟ್ ಕೊಡುವಂಥ ನಾಡು, ಹೆಣ್ಮಕ್ಳು ಗೌರವವಾಗಿ ಧೈರ್ಯವಾಗಿ ಹೋಗಿ ಕೆಲಸ ಮಾಡುವಂಥ ಒಂದು ನಾಡು. ಆ್ಯಂಡ್ ಗಂಡು ಮಕ್ಕಳಿಗೆ ಯಾರಿಗೇ ಆಗಿರಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಗುವಂಥ ನಾಡು ಆ್ಯಂಡ್ ಡಿಗ್ನಿಟಿ ಆಫ್ ಲೇಬರ್ ಇರೋವಂಥ ಒಂದು ನಾಡು. ಆ್ಯಂಡ್ ನಮ್ಮ ಕನಸುಗಳು ಏನೇನಿದೆ ಅದನ್ನು ಸಾಕಾರಗೊಳಿಸುವಂಥ ಒಂದು ಸೌಕರ್ಯಗಳು, ಇನ್ಫ್ರಾಸ್ಟ್ರಕ್ಚರ್ಗಳು ಅದನ್ನು ನಾವು ಕಲ್ಪಿಸ್ಕೊಂಡ್ರೆ ಅದಕ್ಕಿಂತ ಬ್ಯೂಟಿಫುಲ್ ಲ್ಯಾಂಡ್ ಇಲ್ಲ. ಆ್ಯಂಡ್ ಆಲ್ರೆಡಿ ನಮ್ಮ ನಾಡು ಬಹಳ ಸಮೃದ್ಧವಾಗಿರುವಂಥ ಒಂದು ನಾಡು ಆ್ಯಂಡ್ ಅದನ್ನು ನಾವು ಗೌರವಿಸೋಣ. ಅದನ್ನು ನಾವು ಅಂದರೆ ಲೆಟ್ಸ್ ಬಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಸರ್, ನೀವು ಯಾವುದೇ ಗಾಡ್ ಫಾದರ್ ಇಲ್ಲದೆ ಇಂಡಸ್ಟ್ರಿಗೆ ಬಂದವರು, ಇವಾಗ ಬರೋ ಯಂಗ್ ಜನ್ರೇಷನ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ನಿಮ್ಮ ಕನಸಿನ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ. ಅಂದರೆ ನಾವು ಯಾವತ್ತೂ ಕೂಡ ಕನಸನ್ನು ಕಾಣೋದಕ್ಕೆ ಒಂದು ಲಿಮಿಟ್ನ ಹಾಕ್ಕೊಳ್ಬಾರ್ದು. ಆ್ಯಂಡ್ ನಾವು ಕನಸನ್ನು ಕಂಡಿರ್ತೀವಿ ಅದು ತುಂಬ ಆನೆಸ್ಟಾಗಿ ತುಂಬ ಪ್ಯೂರ್ ಆಗಿರುತ್ತೆ. ಆ ಯಾವ ಕನಸನ್ನು ಕಂಡಿರ್ತೀವಿ ಅದನ್ನು ಈಡೇರಿಸೋವಂಥ ಒಂದು ಸಾಮರ್ಥ್ಯತೆಯನ್ನು ನಾವು ಬೆಳೆಸ್ಕೊಳ್ತಾ ಹೋದರೆ ಆಟೋಮ್ಯಾಟಿಕಲಿ ವಿ ಕ್ಯಾನ್ ಡೂ ಮಿರಕಲ್ಸ್ ಆ್ಯಂಡ್ ಬಿಗ್ ಚೇಂಜಸ್. ಸೊ ಇಟ್ಸ್ ಅ ಲಾಂಗ್ ಪ್ರಾಸೆಸ್ ಆ್ಯಂಡ್ ಲೆಟ್ಸ್ ಆಲ್ವೇಸ್ ವಿ ಶುಡ್ ಟೇಕ್ ಇಟ್ ಸ್ಟೆಪ್ ಬೈ ಸ್ಟೆಪ್. ಆ್ಯಂಡ್ ಮುಖ್ಯವಾಗಿ ಹಿರಿಯರಿಗೆ ಗೌರವ ಕೊಡೋದಾಗಿರಲಿ ಅಥವಾ ಇನ್ನೊಬ್ಬರ ಜೊತೆಗೆ ರೆಸ್ಪೆಕ್ಟ್ಫುಲ್ಲಾಗಿ ನಡ್ಕೊಳ್ಳೋದು ಬಹಳ ಮುಖ್ಯವಾಗಿರುವಂಥ ಒಂದು ವಿಷಯ. ಸೊ ಹಾಗಾಗಿ ಐ ಥಿಂಕ್ ಆಲ್ ದಿ ಯಂಗ್ಸ್ಟರ್ಸ್ ಐಡ್ ಲೈಕ್ ಟು ಸೇ ಓನ್ಲಿ ದ್ಯಾಟ್.
ರಿಪಬ್ಲಿಕ್ ಕನ್ನಡ ಒಂದು ವರ್ಷವನ್ನ ಪೂರೈಸ್ತಿದೆ. ಈ ಸಮಯದಲ್ಲಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಆ್ಯಕ್ಚುಲಿ 1 ವರ್ಷ ಆಗೋಯ್ತಾ ಅಂತ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ನಾನು ಯಾವಾಗಲೂ ರೆಗ್ಯುಲರಾಗಿ ಫಾಲೋ ಮಾಡ್ತೀನಿ. ಆ್ಯಂಡ್ ನಮ್ಮ ನಾಡನ್ನು ಕಟ್ಟುವಂಥ ಒಂದು ಅದ್ಭುತವಾದಂಥ ಈ ಒಂದು ಪ್ರಕ್ರಿಯೆಯಲ್ಲಿ ರಿಪಬ್ಲಿಕ್ ಇಸ್ ಡೂಯಿಂಗ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಐ ಥಿಂಕ್ ನೀವು ಯಾವಾಗಲೂ ಕೂಡ ಜನಪರ ದನಿಯಾಗಿ ನಿಂತಿದ್ದೀರಾ. ಆ್ಯಂಡ್ ಜನಪರ ಯೋಜನೆಗಳಲ್ಲಿ ನೀವು ಕೂಡ ತುಂಬ ಆ್ಯಕ್ಟಿವ್ ಆಗಿ ಇನಿಷಿಯೇಟಿವ್ಗಳನ್ನ ತೊಗೊಳ್ತೀರಾ. ಅದನ್ನು ನೋಡಿದಾಗ ನನಗೆ ತುಂಬ ಸಂತೋಷ ಆಗುತ್ತೆ. ಆ್ಯಂಡ್ ನಿಮ್ಮ ಈ ಒಂದು ಇನಿಷಿಯೇಟಿವ್, ನಿಮ್ಮ ಈ ಒಂದು ಪ್ರಾಸೆಸ್ ಜರ್ನಿ ಹಾಗೆ ಮುಂದುವರಿಲಿ. ಇದು ಫಸ್ಟ್ ಇಯರ್ ಆ್ಯನಿವರ್ಸರಿ, ಇದು ಹಿಂಗೆ 1000ವರೆಗೂ ಹೋಗಲಿ, ಇನ್ನೂ ಮುಂದುವರಿಲಿ ಅಂತ ಆಶಿಸ್ತೀನಿ ನಾನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.